ಕೇವಲ ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಇಡೀ ರಾಮರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ಕೊಡಬಲ್ಲೆ ಸಾಕ್ಷಿ ನಾನು ಅಂತ ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ರಾಮರ ದಯೆಯಿಂದ ನಮ್ಮ ಮಕ್ಕಳು ಹೇಳಬೇಕು. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಹಿಂದೂ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ರಾಮರ ಭಕ್ತಿ ಬಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಇದೇ ಧರ್ಮ ಜಾಗೃತಿ, ಇದೇ ಧರ್ಮ ರಕ್ಷಣೆ. ಇಷ್ಟು ಧರ್ಮ ಜಾಗೃತಿ ಮನೆ ಮನೆಯಲ್ಲಿ ತರೋಣ. ಮುಂದೊಂದು ದಿನ ಈ ಸನಾತನ ಧರ್ಮವನ್ನ ಅಲುಗಾಡಿಸುವ ಸಾಮರ್ಥ್ಯವೂ ಜಗತ್ತಿನ ಯಾವ ಬಾಹ್ಯಾಶಕ್ತಿಗೂ ಇರೋದಿಲ್ಲ. ಇವತ್ತು ನಾವು ತೊಡಬೇಕಾಗಿರುವ ಸಂಕಲ್ಪ, ಆ ಸಂಕಲ್ಪದ ಸಾಕಾರಕ್ಕೆ ಇಡಬೇಕಾಗಿರುವಂತ ಮೊಟ್ಟ ಮೊದಲ ಹೆಜ್ಜೆ